ಮೆನಿ ಆಫ್ ಯು ಹ್ಯಾವ್ ಯುವರ್ ಗುರು ಮಂತ್ರ. ನಿಮಗೆ ಗುರು ಮಂತ್ರ ಇದೆ ಅಥವಾ ಯಾವುದಾದ್ರೂ ಒಂದು ಇಷ್ಟ ಮಂತ್ರ ಇದೆ. ಅದು ಯಾರು ಗುರುಗಳು ನಿಮಗೆ ಅದು ಕೊಟ್ಟಿಲ್ಲ ಅಂದ್ರೂ ಸಹ ಪರಮಾತ್ಮನನ್ನ ಸಾಕ್ಷಿಯಾಗಿ ಇಟ್ಕೊಂಡು, ಪರಮಾತ್ಮನನ್ನ ಸದ್ಗುರುವಾಗಿ ಇಟ್ಕೊಂಡು ಆ ಮಂತ್ರವನ್ನ ನೀವು ಬಹುಶಃ if you feel like you can chant, but you should have complete faith in Almighty God Paramatma that He is giving you the japa, He is giving you the mantra. That is important. ಒಂದು ಅದನ್ನ ನಿಮ್ಮ ಅಜಪ ಜಪ ಮಾಡಬೇಕು. ಅಜಪ ಜಪ ನಿಮಗೆ ಗೊತ್ತಿದೆ, ದೇರ್ ಆರ್ 7 ಡಿಫರೆಂಟ್ ಮೆಥಡ್ಸ್ ಆಫ್ ಚಾಂಟಿಂಗ್ ಮಂತ್ರ ಜಪ. ಇದು ಒಂದು ವೈಖರಿ ವಿಚ್ ಇಸ್ ಟೋಲ್ಡ್ ಅಲೌಡ್. ಜೋರಾಗಿ ಹೇಳೋದು, ಜೋರಾಗಿ ಅಂದ್ರೆ ನಾಟ್ ಸ್ಕ್ರೀಮಿಂಗ್. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ ಆ ವಾಲ್ಯೂಮ್ ಅಲ್ಲಿ ಹೇಳುವಂತ ಜಪಕ್ಕೆ ವೈಖರಿ ಜಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಲಿಪ್ ಮೂವ್ಮೆಂಟ್ ಮಾಡೋದು, ಅಂಡ್ ಹತ್ತಿರ ಇರೋರ್ಗು ಕೇಳಿಸಲ್ಲ, ಬಟ್ ನಿಮ್ ಲಿಪ್ಸ್ ಮೂವ್ ಆಗ್ತಾ ಇರತ್ತೆ. ಸೊ ದಟ್ ಮಂತ್ರ ಅಥವಾ ದಟ್ ಜಪ ಫಾರ್ಮ್ ಇಸ್ ಕಾಲ್ಡ್ ಎಸ್ ಉಪಾಂಶು ಜಪ. ಮೂರನೇದು ಲಿಪ್ಸು ಹಲ್ಲಾಡಲ್ಲ, ವಾಯ್ಸು ಹೊರಗಡೆ ಬರಲ್ಲ, ಮನಸ್ಸಿನಲ್ಲಿ ಚಾಂಟ್ ಆಗುವಂತ ಮಂತ್ರಕ್ಕೆ ಮನಸ್ಸು, ಸೊ ಮಾನಸ್ ಮಂತ್ರ ಅಥವಾ ಮೆಂಟಲ್ ಮಂತ್ರ ಅಂತ ಹೇಳ್ತಾರೆ. ಸೊ ದೀಸ್ ಆರ್ 3 ಥಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ದ ಫೋರ್ತ್ ಒನ್ is the Pashyanti japa, that is ajapa japa. Now step by step we will go towards that by using this same mantra, Om Namah Shivaya. ಅಥವಾ ನಿಮಗೆ ಯಾರಿಗಾದ್ರೂ ನಿಮ್ಮ ಇಷ್ಟವಾದ ಮಂತ್ರ ಇದ್ರೆ, ನಿಮ್ಮ ಗುರು ಕೊಟ್ಟಿದ್ದ ಮಂತ್ರ ಇದ್ರೆ ಅದನ್ನೇ ಮಾಡಿ. ಅದನ್ನೇ ಅಜಪ ಜಪ ಹೇಗೆ ಮಾಡುವುದಂತ ನಾನು ಪ್ರೊಸೀಜರ್ ಹೇಳ್ಕೊಡ್ತೀನಿ. ಯು ಕ್ಯಾನ್ ಡೂ ಇಟ್. ಐ ಆಮ್ ಚೂಸಿಂಗ್ ಓಂ ನಮಃ ಶಿವಾಯ ನಾವು, just generally ಎಲ್ಲರಿಗೂ. Okay, now close your eyes please. Close your eyes. ಈಗ yes, on the mental screen you write Om Namah Shivaya. You can use any mantra, any japa. Akka, you can use your Naukar mantra also, anything, whichever you feel like. Okay. Yes, Madhavre. On the mental screen, there is a screen in front of you, or a blackboard or a whiteboard. Choose whiteboard, not blackboard, please. Choose whiteboard in front of you and write. ನಿಮ್ಮ ಹತ್ರ ಒಂದು ಸ್ಕೆಚ್ ಪೆನ್ ಇದೆ ಅಥವಾ ಪೆನ್ ಇದೆ, ಎನಿ ಪೆನ್, ಮಾರ್ಕರ್ ಪೆನ್, ಎನಿ ಪೆನ್ ಇಸ್ ದೇರ್. ಯು ರೈಟ್ ಓಂ ನಮಃ ಶಿವಾಯ. ಯಾವುದೇ ಭಾಷೆಯಲ್ಲಿ, ನಿಮ್ಮ ಭಾಷೆ ಕನ್ನಡ ಇರಲಿ, ಹಿಂದಿ ಇರಲಿ, ಇಂಗ್ಲಿಷ್ ಇರಲಿ, ಸಂಸ್ಕೃತ ಇರಲಿ, ಯಾವುದಾದ್ರೂ ಒಂದು ಭಾಷೆಯಲ್ಲಿ, ಹಿಂದಿ ಇರಲಿ, ಬರೀರಿ ಓಂ ನಮಃ ಶಿವಾಯ. ರೈಟ್ ಒನ್ಸ್ ಅಗೇನ್ ಓಂ Namah Shivaya. Don't shake your lips. Don't shake your tongue. Try writing without shaking. Om Namah Shivaya. So all of you could write Om Namah Shivaya. ಈಗ ನೀವು ಆ ವೈಟ್ ಬೋರ್ಡ್ ಮೇಲೆ ಬರ್ದಿದ್ದೀರಲ್ವಾ, ಅದನ್ನ ಈಗ ಓದಿ. ಓಂ, ಡೋಂಟ್ ಶೇಕ್ ಯುವರ್ ಲಿಪ್ಸ್, ಡೋಂಟ್ ಶೇಕ್ ಯುವರ್ ಟಂಗ್. ವೈಟ್ ಬೋರ್ಡ್ ಮೇಲೆ ಬರ್ದಿದೆ ಓಂ ನಮಃ ಶಿವಾಯ. ಓದಿ, ರೀಡ್ ಇಟ್, ರೀಡ್ ಇಟ್. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈಗ ಇದೇ ಓಂ ನಮಃ ಶಿವಾಯ ಅಥವಾ ನಿಮ್ಮ ಚೋಸನ್ ಮಂತ್ರ ನಿಮ್ಮ ಗುರು ನಿಮ್ಗೆ ಕೊಟ್ಟಿರ್ತಾರೆ, ಅವ್ರು ಹೇಳ್ಕೊಟ್ಟಿರ್ತಾರೆ. ನಾವು ಲಿಸನ್ ಥ್ರೂ ದ ಇಯರ್ಸ್. ಡೋಂಟ್ ಶೇಕ್ ದ ಲಿಪ್ಸ್, ಡೋಂಟ್ ಶೇಕ್ ಯುವರ್ ಟಂಗ್. ನಾವು ಲಿಸನ್, ಜಸ್ಟ್ ಲಿಸನ್. ಎದುರುಗಡೆ ಬೋರ್ಡ್ ಇದೆ, ಬೋರ್ಡ್ ಮೇಲೆ ಓಂ ನಮಃ ಶಿವಾಯ ಬರ್ದಿದೆ. ಐ ಹ್ಯಾವ್ ಚೋಸನ್ ಓಂ ನಮಃ ಶಿವಾಯ ಜನರಲಿ. ಓಕೆ, ನಿಮ್ಮ ಮಂತ್ರ ನೀವು ಅದನ್ನ ನಿಮ್ಮ ಗುರುಗಳು ಹೇಳುತ್ತಿರುವ ಹಾಗೆ ಕೇಳಿಸ್ಕೊಳ್ಳಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಕೆ, ದಟ್ ಈಸ್ ಯುವರ್ ಲಿಸ್ನಿಂಗ್. ನಾವು ನೀವು ಹೇಳ್ತಾ ಇರೋದು, ಯು ಕ್ಯಾನ್ ಅಟರ್ ಇಟ್ ಒನ್ಸ್ ಆರ್ ಟ್ವೈಸ್ ಲೌಡ್ಲಿ ಸೊ ದಟ್ ಯುವರ್ ಇಯರ್ಸ್ ಕ್ಯಾನ್ ಹಿಯರ್ ಇಟ್. ಅಂಡ್ ಅದನ್ನ ನೀವು ಕೇಳಿಸ್ಕೊಳ್ಳಿ. ಈಗ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. Okay, got it?
So first one is you write maybe in a book or mental screen is the best. ಎದುರುಗಡೆ ಒಂದು ವೈಟ್ ಬೋರ್ಡ್ ಇದೆ, ನೀವು ಕಲರ್ ಪೆನ್ ನಲ್ಲಿ ಅಥವಾ ಕಲರ್ ಮಾರ್ಕರ್ ಪೆನ್ ನಲ್ಲಿ ಬರಿತಾ ಇದ್ದೀರಾ ಓಂ ನಮ ಶಿವಾಯ ಅಥವಾ ನಿಮ್ಮ ಇಷ್ಟವಾದ ಮಂತ್ರ. ಅದ್ರ ಮೇಲೆ ಬೇಕಾದ್ರೆ ತಿದ್ದಿ ಓಂ ನಮ ಶಿವಾಯ ಎಷ್ಟು ಸಲ ಬೇಕಾದ್ರೂ ತಿದ್ದಿ, ಅಥವಾ ಅದ್ರ ಕೆಳಗೆ ಬರೀತೀರಾ ಆ ಬೋರ್ಡ್ ಫುಲ್ ಆಗೋ ತರ ಬರೀತೀರಾ, ಬರೀರಿ ನಿಧಾನಕ್ಕೆ. ಸೊ ದಿಸ್ ಇಸ್ ಒನ್ ಮೆಥಡ್. ನೆಕ್ಸ್ಟ್ ಮೆಥಡ್ ಇಸ್ reading it. Whatever you have written on the board, read it. Om Namah Shivaya. Okay, reading it. But ಇಲ್ಲಿ care should be taken. You should not shake your lips. You should not shake your tongue. So ಅದನ್ನ ಓದಿ, ಮಾನಸಿಕವಾಗಿ ಓದ್ತೀರಾ, ಮಾನಸಿಕವಾಗಿ ಬರೀತೀರಾ. ಈಗ ಮಾನಸಿಕವಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಗುರುಗಳು ಹೇಳುವ ತರ ಅಥವಾ ನೀವೇ ಅದನ್ನ ಉಚ್ಚಾರ ಮಾಡೋ ತರ ಓಂ ನಮಃ ಶಿವಾಯ. Got it? So continue practicing this. Slow agate in the beginning. Amele it will pick up speed, and that becomes your very powerful mantra japa called as the Pashyanti mantra japa, which is nothing other than a japa japa. Okay. Next, you can also feel and think that you are sitting on a beach and Akasha, Bhumi, ಐದು ತತ್ವಗಳು, ಮದರ್ ನೇಚರ್ ಈಸ್ uttering the mantra Om Namah Shivaya. Listen to that. Listen to Mother Nature, Mother Earth, the universe chanting the mantra Om Namah Shivaya. So this way, you martha, the mantra will start chanting automatically within you. So that is how you make a mantra, a japa japa. ನಾವು ಶಿವನ ಒಂದು ಗುರು ಮಂತ್ರ ಇದೆ, ಯಾವುದು ಯಾರಿಗೆ ಗೊತ್ತಿದೆ ಹೇಳಿದ್ದೀನಿ? ಸೋಹಂ. ವೆರಿ ಗುಡ್. ಓಕೆ, ಸೋಹಂ. So soham is the mantra which your body is uttering when the breath goes in. So when the breath comes out, hum. So so ನಿಮ್ಮ ಶರೀರ automatically you can listen to that also. So it is Hamsa Gayatri Pranayama. Okay, Devre? Yes, ma. Now, any questions on this before we go over to Pranayama? Sir, second one lip movement ಹೇಳಿದ್ರಲ್ಲ, ಅದೇನ್ ಹೆಸರು? Lip movement ಉಪಾಂಶು. First one ವೈಖರಿ, loud ಆಗಿ ಉಪಾಂಶು. ಉಪಾಂಶು. ಓಕೆ. ಮೂರನೇದು ಮನಸ್ಸು, ಮನಸ್ಸಿನಿಂದ, ಮೆಂಟಲ್. ಅಂಡ್ ಪಶ್ಯಂತಿ, ಎಸ್, ಮಾನಸಿಕ ಜಪ. ಪಶ್ಯಂತಿ is a japa japa. Okay, ದೇವ್ರೆ, ರೆಡಿ? ಥ್ಯಾಂಕ್ ಯು ಸರ್. ಜಪದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್, ಗೊತ್ತಿರ್ಲಿಲ್ಲ ಅದು. ಅದು ಹಳೆ ಬುಕ್ ಸಿಕ್ಕಿದೆ, ಅದಕ್ಕೆ ಎಲ್ಲ ಸಿಗ್ತಾ ಇದೆ. ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ. ಐ ವುಡ್ ಹ್ಯಾವ್ ಲಾಸ್ಟ್ ಅ ಲಾಟ್ ಆಫ್ ಥಿಂಗ್ಸ್. ಓಕೆ ದೇವ್ರೆ. ಸರ್, ನಾವು ಜಪ ಅಂದ್ರೆ ಬರೀ ಎಲ್ಲಾ ತರ ಒಂದೇ ಅಂತ ತಿಳ್ಕೊಂಡಿದ್ವಿ, ಅದು ಟೈಪ್ಸ್ ಆ ತರ ಎಲ್ಲ ಇದೆ ಅಂತ ನೆವರ್ ನ್ಯೂಸ್ ಸರ್. ಥ್ಯಾಂಕ್ ಯು ಸರ್. ದೇವ್ರೆ. ಸೊ ಇನ್ನೊಂದು ಜಪ ಇದೆ, ದಟ್ ಈಸ್ ಲಿಖಿತ ಜಪ. ಈ ಲಿಖಿತ ಜಪ ಏನಿದೆ, ಸೊ ಸಮ್ ಹೂ ಕೆನಾಟ್ ಅಟರ್ ಇಟ್ ಅಲೌಡ್, ಅಥವಾ ಪ್ರೊನೌನ್ಸಿಯೇಷನ್ಗೆ ಭಯ ಇದೆ, ಅಥವಾ ಇಫ್ ಪೀಪಲ್ ಹೂ ಹ್ಯಾವ್ ಕಾನ್ಸಂಟ್ರೇಷನ್ ಅಷ್ಟಿಲ್ಲ, ಫೋಕಸ್ ಅಷ್ಟಿಲ್ಲ, ಮಕ್ಕಳು ಎಸ್ಪೆಷಲಿ, ಅಂಡ್ ಓಲ್ಡ್ ಪೀಪಲ್, ವೆರಿ ಓಲ್ಡ್ ಪೀಪಲ್, ವೇರ್ ದೇ ಕೆನಾಟ್ ಕೂತ್ಕೊಂಡ್ರೆ ಹಳೇದೆಲ್ಲ ನೆನಪಿಗೆ ಬರುತ್ತೆ, ಕಾನ್ಸಂಟ್ರೇಷನ್ ಬರೋದಿಲ್ಲ, ಜಪಾನೇ ಆಗೋದಿಲ್ಲ ಅನ್ನೋರಿಗೆ, ಅಂಡ್ ಫಾರ್ ದೋಸ್ ಹೂ ಆರ್ ಅಂಡರ್ ಡಿಪ್ರೆಷನ್, ಸೊ ಅವರಿಗೆ ದ ಬೆಸ್ಟ್ ಜಪ ಇಸ್ ಲಿಖಿತ ಜಪ. ಸೊ ಲಿಖಿತ ಜಪ ಇಸ್ ದ ಬೆಸ್ಟ್. ಲಿಖಿತ ಅಂತಂದ್ರೆ ಒಂದು ಪೇಜ್ ಬುಕ್ ತಗೊಳ್ಳೋದು, ಡೇಟ್ ಬರೀರಿ ಅದ್ರ ಮೇಲೆ, ಅಂಡ್ ದೆನ್ ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಬರೀತೀರ ಬರೀರಿ, ಶಿವೋಹಂ ಬರೀತೀರ ಬರೀರಿ, ಓಂ ನಮಃ ಶಿವಾಯ ಬರೀತೀರ ಬರೀರಿ, ಎನಿಥಿಂಗ್, ಬಟ್ ಅದು ಸೇಮ್ ಇರಬೇಕು. 3 ಡಿಫ್ರೆಂಟ್ ಜಪ ಹೇಳಿದೆ ಅಂತ 3 ಡಿಫ್ರೆಂಟ್ ಜಪ ಬರೀಬಿಡಿ ಅಲ್ಲಿ. ಒಂದು ಪೇಜ್ ಫುಲ್ಲು ಓಂ ನಮಃ ಶಿವಾಯ, 1 ಪೇಜ್ ಫುಲ್ ಓಂ ನಮಃ ಶಿವಾಯ. ಸೊ ಆ ತರ 1 ಪೇಜ್ ಫುಲ್ ಓಂ ನಮಃ ಶಿವಾಯ ಹೇಳೋದು, ಅಥವಾ ಓಂ ನಮಃ ಶಿವಾಯ ಬರೆಯೋದು, ಅಥವಾ ಓಂ ಬರೀತೀರಾ ಓಂ ಅಂತ ಬರೆಯೋದು. ಇಫ್ ಯು ವಾಂಟ್ ಟು ರೈಟ್ 108 ಟೈಮ್ಸ್ ಲಿಖಿತ ಜಪ ಬರಿಬಹುದು, ಅಥವಾ 1 ಪೇಜ್ ಫುಲ್ಲು
ಓಂ ನಮಃ ಶಿವಾಯನೋ ಅಥವಾ ನಿಮ್ಮ ಇಷ್ಟವಾದ ಮಂತ್ರ ಏನಿದೆ ಅದು ಬರೆಯುವುದು. ಸೊ ದಟ್ ಈಸ್ ಲಿಖಿತ ಜಪ. ಸೊ ಆಯ್ತಾ, ಎಷ್ಟು ಟೈಪ್ ಜಪಗಳಾಯ್ತು? ಓಕೆ, ಸೊ ಎಲ್ಲರಿಗೂ ಗೊತ್ತಿದೆಯಾ ಈಗ? ಸೊ ಡಿಫರೆಂಟ್ ಟೈಪ್ಸ್ ಆಫ್ ಜಪ ಆರ್ ದೇರ್. ಯು ಕ್ಯಾನ್ ಓಕೆ. ಸೊ ಸರ್ ಆ ಜಪ ಅಂದ್ರೆ ಜಪ ಅಂದ್ರೆ ದ ಜಪ ಇಟ್ ಸೆಲ್ಫ್ ಆಟೋಮ್ಯಾಟಿಕ್ ಆಗಿ ಅನ್ಕಾನ್ಶಿಯಸ್ ಆಗಿ ನಮ್ಮಲ್ಲಿ ಹೋಗ್ತಾ ಇರುತ್ತೆ. ಈಗ ಈ ಶರೀರ ಡಸ್ ಜಪ, ಅಂಡ್ ದಟ್ ಜಪ ಇಸ್ ಸೋ ಅಂಡ್ ಹಮ್. ಬ್ರೆತ್ ಇನಲೇಷನ್ ಅಲ್ಲಿ ಸೋ ಆಗುತ್ತೆ, ಎಕ್ಸಲೇಷನ್ ಹಮ್ ಆಗುತ್ತೆ. ವಿದೌಟ್ ಯುವರ್ ನಾಲೆಜ್ ಯು ಆರ್ ಪರ್ಫಾರ್ಮಿಂಗ್ ಮೆಡಿಟೇಷನ್ ವಿಚ್ ಇಸ್ ಕಾಲ್ಡ್ ಅಸ್ ಜಪ, ದಟ್ ಇಸ್ ಸೋಹಂ ಮಂತ್ರ. ಈ ಸೋಹಂ ಮಂತ್ರ ಏನಿದೆ ಅದು ಪರಮೇಶ್ವರನ, ಶಿವನ ಗುರು ಮಂತ್ರ. ಸೊ ಇದು ಸೋಹಂ ಎಲ್ಲರಲ್ಲೂ ಆಗುತ್ತೆ ಅದು. So ಅದಕ್ಕೆ ಕೆಲವೊಮ್ಮೆ ಮೆಡಿಟೇಷನ್ಗೆ ಆಗಲ್ಲ, ಏನೂ ಆಗಲ್ಲ, ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಸುಮ್ನೆ ಕೂತ್ಕೊಳ್ಳಿ? ಅಂಡ್ ವಾಚ್ ದ ಬ್ರೆತ್. ವೆನ್ ಯು ಅಬ್ಸರ್ವ್ ದ ಬ್ರೆತ್, ವೆನ್ ಯು ಆರ್ ಫೋಕಸ್ಡ್ ಆನ್ ದ ಬ್ರೆತ್, ನಿಮ್ಮ ಆಂತರಿಕದಲ್ಲಿ ಸೋಹಂ ಆಗ್ತಾ ಇರುತ್ತೆ. ಸೋ ಆನ್ ಎನ್ ಇನಲೇಷನ್, ಹಮ್ ಆನ್ ಎನ್ ಎಕ್ಸಲೇಷನ್ ಆಗ್ತಾ ಇರುತ್ತೆ. ಇನಿಷಿಯಲಿ ನಿಮ್ಗೆ ಗೊತ್ತಾಗೋದಿಲ್ಲ, ಯು ಆರ್ ಫೋಕಸಿಂಗ್ ಆನ್ ದ ಬ್ರೆತ್. ನಿಮ್ಗೆ ಬ್ರೆತ್ತಿನ ಫೀಲಿಂಗ್ ಮೇಲೆ ಫೋಕಸ್ ಮಾಡ್ತೀರಾ. ಅದಕ್ಕೆ ಆನಾಪಾನ ಮೆಡಿಟೇಷನ್ ಅಂತ ಹೇಳ್ತಾರೆ, ಆನಾಪಾನ ಬ್ರೀದಿಂಗ್ ಅಂತ ಹೇಳ್ತಾರೆ, ವಿಪಾಸನ ಮೆಡಿಟೇಷನ್, ವಿಪಾಸನ ಬ್ರೀದಿಂಗ್ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಬಟ್ ಆಸ್ ಯು ಗೋ ಡೀಪರ್ ಅಂಡ್ ಡೀಪರ್, ವೆನ್ ಯು ಸಿಟ್ ಫಾರ್ ಅವರ್ಸ್ ಟುಗೆದರ್, ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಕಿವಿಗೆ ಸೋ ಹಮ್ ಕೇಳಿಸುತ್ತೆ. ಸೋ ಆನ್ ಎನ್ ಇನಲೇಷನ್ ಅಂಡ್ ಹಮ್ ಆನ್ ಎನ್ ಎಕ್ಸಲೇಷನ್. ಸೊ ಸೋಹಮ್ ಅನ್ನೋದು ಹಂಸ ಗಾಯತ್ರಿ ಜಪ. ಅದಕ್ಕೆ ಆ ಒಂದು ಪ್ರಾಣಾಯಾಮಕ್ಕೂ ಹಂಸ ಗಾಯತ್ರಿ ಪ್ರಾಣಾಯಾಮ ಅಂತಾನು ಹೇಳ್ತಾರೆ. ಸೊ ಆನಾಪಾನ ಪ್ರಾಣಾಯಾಮ ಅಥವಾ ಆನಾಪಾನ ಮೆಡಿಟೇಷನ್, ವಿಪಾಸನ ಪ್ರಾಣಾಯಾಮ ಅಥವಾ ವಿಪಾಸನ ಮೆಡಿಟೇಷನ್. ವಿಪಾಸನ ದೇರ್ ಆರ್ 4-5 ಟೈಪ್ಸ್. ಬಟ್ ಅದರಲ್ಲಿ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡುವಂಥದ್ದು, ಶ್ವಾಸದ ಮೇಲೆ. ಸೊ ದಟ್ ಈಸ್ ಒನ್ ಥಿಂಗ್, ಅಂದ್ರೆ ಅದು ವಿಪಾಸನ ಅಲ್ಲಿ ಬರುತ್ತೆ. ಇನ್ನೊಂದು ಹಂಸ ಗಾಯತ್ರಿ ಜಪ. ಹಂಸ ಗಾಯತ್ರಿ, ಹಂಸ ಈಸ್ ವೈಟ್ ಸ್ವ್ಯಾನ್. ಸೊ ವೈಟ್ ಸ್ವ್ಯಾನ್ ಮೇಲೆ ಕುಳಿತಿರ್ತಕ್ಕಂಥ ಏಕಮುಖಿ ಗಾಯತ್ರಿ ಇದೆಯಲ್ಲ, ಅವರ ಜಪ ಇದು ಸೋಹಂ ಅಥವಾ ಹಂಸೋ ಜಪ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಇದು ಜಪದ ವಿಷಯವಾಗಿ. ಓಕೆ, ನೀವು ನೆಕ್ಸ್ಟ್ ಲಿಖಿತ ಜಪ ಬರೆದ್ಮೇಲೆ ಅದನ್ನ ಏನ್ ಮಾಡೋದು ಅಂತ ಕೇಳ್ತೀರ. ನಿಮ್ಮ ಮನೆಯಲ್ಲಿ ಹೋಮ ಅಥವಾ ಯಾಗ ಅಥವಾ ಯಜ್ಞ ಆಗಿದ್ರೆ ಅದರಲ್ಲಿ ಅದನ್ನ ಹಾಕ್ಬಹುದು. ಇಲ್ಲ ಅಂದ್ರೆ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಕೊಡಬಹುದು, ವೇರ್ ದೇ ರಿಸೀವ್. ಈಗ ರಾಮನಾಮ ಅಲ್ಲಿ ಹೇಳ್ತಾ ಇದ್ರು ಅಯೋಧ್ಯೆಯಲ್ಲಿ ರಿಸೀವ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಮಹಾಯಜ್ಞ ನಡೆದಾಗ ಅದನ್ನ ಅದ್ರಲ್ಲಿ ಹಾಕ್ತಾರೆ. ನಾವು ಡೋಂಟ್ ಥಿಂಕ್ ದಟ್ ಯುವರ್ ಎಫರ್ಟ್ ಈಸ್ ವೇಸ್ಟೆಡ್. ಇಲ್ಲ, ಅದು ಇಟ್ ಗೋಸ್ ವಯಾ ದ ಫೈರ್, ವಯಾ ದ ಸ್ಮೋಕ್, ವಯಾ ದ ಯೂನಿವರ್ಸ್. ಯಾವ ದೇವರಿಗೆ, ಯಾವ ದೇವತೆಗೆ ನೀವು ಮಾಡಿದ್ದೀರಾ ಅವರಿಗೆ ಅದು ರೀಚ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಸೊ ದಿಸ್ ಇಸ್ about the japa. Yes, ma. Sir, if you would have written that Rama Japa long back, even then they will, if we give it now, it is okay, sir? They receive. In some temples they receive. In some temples they receive. ಯಾವ ಜಪ ನೋಡಿ, ಗಣಪತಿ ಜಪ ಅಥವಾ ವೆಂಕಟೇಶ್ವರ ಜಪ ಅಥವಾ Rama Japa, sir. ಯಾವ ಜಪ? Rama Japa. ರಾಮ ಜಪ. Jai Shri Ram, Shri Rama Japa. They will receive. All Rama japas will be received in Rama temple. ಅಲ್ಲ, in all Rama temple ಹೇಳಲ್ಲ. Like there are some temples who receive it. Okay. So various methods of mantra japa we have discussed. ಶ್ವಾಸ ಜಪ ಅನ್ನೋದು ಇನ್ನೊಂದಿದೆ. ಅದರಲ್ಲಿ ಒಂದು ಇನಲೇಷನ್, ಒಂದು ಮಂತ್ರ ಮೆಂಟಲಿ ಚಾಂಟ್ ಮಾಡೋದು, ಒಂದು ಎಕ್ಸಲೇಷನ್, ಒಂದು ಮಂತ್ರ. ಇನಲೇಷನ್ ಅಲ್ಲಿ ಓಂ ನಮಃ ಶಿವಾಯ್, exhalation Om Namah Shivaya, ಅಥವಾ if you can chant longer. ಇದು ಏನಾಗುತ್ತೆ ಅಂದ್ರೆ it increases your lifespan, because breath also ಅಥವಾ the breath span also increases. ಇದರಿಂದ ಲೈಫ್ ಸ್ಪ್ಯಾನು ಇಂಪ್ರೂವ್ ಆಯಿತು, ಇನ್ಕ್ರೀಸ್ ಆಯಿತು, ಹೆಲ್ತ್ ಇಂಪ್ರೂವ್ ಆಗುತ್ತೆ, ಜಪ ಮಾಡ್ದಂಗೆ ಆಗುತ್ತೆ ಒಂದೊಂದು ಮಂತ್ರಕ್ಕೂ. ಬಟ್ ಇಲ್ಲಿ ಕಾನ್ಶಿಯಸ್ಲಿ ನೀವು ಜಪ ಮಾಡೋದ್ರಿಂದ you are living in the present and consciously you are handling your own breathing. So pranic energy ಹೇಗೆ ಒಳಗಡೆ ಹೋಗುತ್ತೆ ಹೊರಗಡೆ ಹೋಗುತ್ತೆ ಅದು ಗೊತ್ತಾಗುತ್ತೆ. ಸೊ ಫೀಲಿಂಗ್ ಇಂದ, ಭಕ್ತಿಯಿಂದ, ಮೆಂಟಲಿ ನೀವು ಒಂದೊಂದು ಇನ್ ಬ್ರೆತ್ಗೆ
ಜಪ ಚಾಂಟ್ ಮಾಡ್ತೀರಾ, ಒಂದೊಂದು ಔಟ್ ಬ್ರೆತ್ಗೆ ಜಪ ಚಾಂಟ್ ಮಾಡ್ತೀರಾ. ಅಜಪ ಜಪ, ಪಶ್ಯಂತಿ ಜಪ ವಿಲ್ ಲೀಡ್ ಟು ಅಜಪ ಜಪ ಅಂತ ಹೇಳಿದ್ದೆ, ಹೌದು. ಸೊ ಇದು ಈ ಅಜಪ ಜಪದಲ್ಲಿ ಆಕ್ಚುಲಿ ಸೋಹಂ ಅನ್ನೋದು ಒಂದು ಅಜಪ ಜಪ. ಓಂ ನಾದ ಅದು ಅಜಪ ಜಪ. ಓಂ ನಾದ ನಮ್ಮಲ್ಲಿ ಸದಾ ನಡೀತಾ ಇರುತ್ತೆ. ಕೆಲವರು ಅದನ್ನ ಹೇಳ್ತಾರೆ ಅನಾಹತ ಚಕ್ರದಿಂದ ಬರುತ್ತೆ ಜಪ ಅಂತ, ಇನ್ ಕೆಲವರು ಮಣಿಪೂರಕ ಚಕ್ರದಿಂದ ಬರುತ್ತೆ ಅಂತಾರೆ, ಇನ್ ಕೆಲವರು ಮೂಲಾಧಾರದಿಂದ ಬರುತ್ತೆ ಅಂತಾರೆ. ವಾಟ್ ಎವರ್ ಇಟ್ ಈಸ್ ಅ ಯೂನಿವರ್ಸಲ್ ಜಪ. ಇಟ್ ಕಮ್ಸ್ ಫ್ರಮ್ ದ ಯೂನಿವರ್ಸ್ ಅಂತಾನೆ ತಗೊಳ್ಳೋಣ. ಹೊರಗಿಂದ ಬರುತ್ತೋ ಒಳಗಿಂದ ಬರುತ್ತೋ ಅದು ನಮಗೆ ಗೊತ್ತಿಲ್ಲ. ಸೊ ಯು ಹ್ಯಾವ್ ಎನ್ ಇನ್ನರ್ ಯೂನಿವರ್ಸ್, ಯು ಹ್ಯಾವ್ ಎನ್ ಎಕ್ಸ್ಟರ್ನಲ್ ಯೂನಿವರ್ಸ್. ದ ಎಕ್ಸ್ಟರ್ನಲ್ ಯೂನಿವರ್ಸ್ ಇಸ್ ಜಸ್ಟ್ ಅ ರೆಪ್ಲಿಕಾ ಆಫ್ ಯುವರ್ ಇನ್ನರ್ ಯೂನಿವರ್ಸ್, ಅಥವಾ ನಿಮ್ಮ ಇಂಟರ್ನಲ್ ಯೂನಿವರ್ಸ್ ಅಲ್ಲಿ ಏನ್ ನಡೀತಾ ಇದೆ ಅದರ ರಿಫ್ಲೆಕ್ಷನ್ನೇ ಎಕ್ಸ್ಟರ್ನಲ್ ಯೂನಿವರ್ಸ್. ಸೊ ಓಂಕಾರ ಏನಿದೆ ಅದು ಶಬ್ದ ಅಲ್ಲ, ಅದು ಶಬ್ದಾತೀತವಾಗಿದೆ. ಆ ಶಬ್ದದಲ್ಲಿ ಪ್ರತಿಯೊಂದು ಶಬ್ದದಲ್ಲಿ ಅರ್ಥ ಇರುತ್ತೆ, ಆದರೆ ಈ ಓಂಕಾರ ಶಬ್ದ ಅರ್ಥ ಆತೀತ ಅಥವಾ ಅರ್ಥಾತೀತ ಶಬ್ದ. ಅದರ ಯಾವುದೇ ಬಹಳಷ್ಟು ಅರ್ಥಗಳಿದೆ, ಆದರೆ ಇನ್ನೊಂದು ಅರ್ಥ ಅಂದ್ರೆ ಕಂಪ್ಲೀಟ್ ಸೈಲೆನ್ಸ್, ಡೆಡ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್. ಡೆಡ್ ಸೈಲೆನ್ಸ್ ಅಂತಾನೆ ತಗೊಳ್ಳೋಣ. ಅಂದ್ರೆ ಯಾವುದೇ ಅರ್ಥ ಇಲ್ಲ, ಅರ್ಥರಹಿತವಾದ ಶಬ್ದನೂ ಆಗುತ್ತೆ. ಇದು ನಾನು ಹೇಳಿದ್ರೆ ತಪ್ಪಾಗತ್ತೆ. ಕೆಲವರು ಹೇಳ್ತಾರೆ ಓಂಕಾರಕ್ಕೆ ಶಬ್ದ ಇದೆ ಅಂತ. ಓಂಕಾರಕ್ಕೆ ಶಬ್ದ ಇರ್ಲಿ, ಆದರೆ ಈ ಒಂದು ಒಳಗಿಂದ ಬರ್ತಕ್ಕಂಥ ಆ ಅನಹದ ನಾದ, ಅನಾಹತ ನಾದ, ಅದು ಎಟರ್ನಲ್ ನಾದ. ಅದಕ್ಕೆ ಕ್ರಿಯೇಟರ್ ಯಾರು? ಯೂನಿವರ್ಸ್ ಅಂತಾನೆ ಹೇಳೋಣ, ಪರಮಾತ್ಮ ಅಂತಾನೆ ಹೇಳೋಣ, ಏನಾದ್ರೂ ಹೇಳಿ ಪರವಾಗಿಲ್ಲ. ಅದಕ್ಕೆ ಬಿಗಿನಿಂಗು ಇಲ್ಲ, ಅದಕ್ಕೆ ಎಂಡು ಇಲ್ಲ. ಅನ್ಹದ್ ನಾದ, ಅದಕ್ಕೆ ಹತ ಇಲ್ಲ, ಮತ್ತೆ ಕ್ರಿಯೇಟರ್ ಅಥವಾ ಕ್ರಿಯೇಷನ್ ಎಲ್ಲಿಂದ ಆಯ್ತು ಗೊತ್ತಿಲ್ಲ. ಇಟ್ ಈಸ್ ಅನ್ ಯೂನಿವರ್ಸಲ್ ಸೌಂಡ್. ಓಂಕಾರ, ಓಂಕಾರ ಆಬ್ಜೆಕ್ಟ್ ಇಂದ ಬರ್ತಕ್ಕಂಥಲ್ಲ, ಅದು ಎಲ್ಲಿಂದ ಬರುತ್ತೆ, ಯಾರಿಂದ ಬರುತ್ತೆ? ಓನ್ಲಿ ಅನ್ ಎನ್ಲೈಟನ್ ಪರ್ಸನ್ ಕ್ಯಾನ್ ಆನ್ಸರ್ ದಟ್. ಓಂಕಾರ ಅನ್ನೋದು ಮಹಾಮಂತ್ರನೂ ಆಗತ್ತೆ. ಓಂಕಾರ ಜಪ ಅಲ್ಲ, ಅದು ಅಜಪ ಜಪ ಅಂತಾನು ಹೇಳ್ತಾರೆ. ಓಂಕಾರವನ್ನ ನೀವು ಕೇಳಿಸ್ಕೋಬಹುದು, ಓಂಕಾರವನ್ನ ನೀವು ಕೇಳಿಸ್ಕೋಬಹುದು. ಈ ಅಜಪ ಜಪ ಏನಿದೆ ಓಂಕಾರ, ಅದು ಕೇಳಿಸಿಕೊಳ್ಳುವಂತ ಜಪ. ಅದಕ್ಕೆ ನಾದ ಜಪ ಅಂತಾನು ಹೇಳ್ತಾರೆ, ನಾದ ಯೋಗ ಅಂತಾನು ಹೇಳ್ತಾರೆ, ಅನಹದ ಜಪ ಅಂತಾನು ಹೇಳ್ತಾರೆ. ಈ ಅನಹದ ಜಪ ಯಾವುದೇ ಒಂದು ಯಾವ್ದಾದ್ರು ಜಪ ಆಗ್ಬೇಕಂದ್ರೆ ಎರಡು ಆಬ್ಜೆಕ್ಟ್ ಸ್ಟ್ರೈಕ್ ಆಗ್ಬೇಕು. ಇದು ಸ್ಟ್ರೈಕ್ ಎಲ್ಲಿಂದನೂ ಆಗಿಲ್ಲ, ಅದು ಜಸ್ಟ್ ಕ್ರಿಯೇಟ್ ಆಯ್ತು. ಅದಕ್ಕೆ ಅಜಪ ಜಪ, ಅನಹತ್ ಜಪ ಅಂತ ಹೇಳ್ತಾರೆ. ಓಕೆ, ಇದನ್ನ ನೀವು ಸೈಲೆಂಟ್ ಆಗಿ ಕೂತ್ಕೊಂಡಾಗ ಬಲಗಿವಿಯಿಂದ ನಾದಾನುಸಂಧಾನ ಯೋಗ ಮಾಡುವಾಗ ಬಲಗಿವಿ ಮುಖಾಂತರ ಈ ಜಪ ಒಳಗಿಂದ ಕೇಳಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಬಹಳಷ್ಟು ಪ್ರಾಕ್ಟೀಸ್ ಬೇಕು, ಅಫ್ಕೋರ್ಸ್. ಓಕೆ, ಸೊ ಓಂಕಾರ ಕೆಲವರು ಹೇಳ್ತಾರೆ ನಾವು ಜಪ ಮಾಡ್ಲಿಕ್ಕೆ ಆಗಲ್ಲ, ಅದು ಜಪ ತಾನಾಗಿಯೇ ಆಗುತ್ತೆ ಅಂತ. ಇದು ಆತ್ಮನ ಜಪ ಅಂತ ಕೆಲವರು ಹೇಳ್ತಾರೆ. ಆತ್ಮ ಈಸ್ ಎಟರ್ನಲ್, ಪರಮಾತ್ಮ ಈಸ್ ಆಲ್ಸೋ ಎಟರ್ನಲ್, ಓಂಕಾರ ಈಸ್ ಆಲ್ಸೋ ಎಟರ್ನಲ್. ಓಂಕಾರ ಅದನ್ನ ಆಮ್ನಿಪೊಟೆಂಟ್, ಆಮ್ನಿಸಿಯೆಂಟ್ ಅಂಡ್ ಆಮ್ನಿಪ್ರೆಸೆಂಟ್ ಅಂತಾನು ಹೇಳ್ತಾರೆ. ಓಂಕಾರ ಈಸ್ ಆಲ್ವೇಸ್ ಆಮ್ನಿಪೊಟೆಂಟ್, ಆಮ್ನಿಸಿಯೆಂಟ್ ಅಂಡ್ ಆಮ್ನಿಪ್ರೆಸೆಂಟ್. ಸೋಹಮ್ಮು ಅಜಪ ಜಪಾನೆ, ಅದು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಅದು ಬ್ರೆತ್ ಮೇಲೆ, ಬ್ರೆತ್ ಪ್ರೋಸೆಸ್ ಮೇಲೆ ನೀವು ಫೋಕಸ್ ಮಾಡಿದಾಗ ಸೋಹಂ ಕೇಳಿಸ್ಕೊಳ್ಳುತ್ತೆ. ಓಕೆ.